ಇಲ್ಲಿಂದ ಸಿಟಿ ಕಡೆ ಹೋಗೋರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಆ ಕಾರಣದಿಂದ ನಮ್ಮ ಇಲ್ಲಿರೋಂಥ ಸದಸ್ಯರುಗಳು ನಮ್ಮ ಸ್ವಾಮೀಜಿ ಅಂತೀವಿ, ಮತ್ತು ಚಂದ್ರ ಅಂತ, ಬಾಬು ಅಂತ, ತಿಮ್ಮವ್ರು ಅಂತ ಹೇಳಿ, ದಡ್ಡು ಅಂತ ಹೇಳಿ ಇವರೆಲ್ಲ ಮೆಂಬರ್ ಸದಸ್ಯರುಗಳು ಸುಮಾರು ಸತಿ ಕೇಳಿಕೊಂಡ್ರು. ಇಲ್ಲಿ ಜಾಗದ ತುಂಬ ತೊಂದರೆ ಇತ್ತು. ಆ ಜಾಗದ ತೊಂದರೆ ಇರೋದ್ರಿಂದ ಏನಾಗಿದೆ, ಬೇರೆ ಯಾರೋ ಸ್ವಲ್ಪ ಸರ್ಕಾರದ ಜಾಗದಲ್ಲಿ ಅಂಗಡಿಗಳು ಇಟ್ಕೊಂಡಿದ್ರು, ಅವ್ರು ಕರೆದು ಮಾತಾಡಿ ಅವ್ರಿಗೇನೋ ಒಂದು ಹಣ ಸಹಾಯ ಮಾಡಿ ಅವ್ರೇನೋ ಒಂದು ಬೇರೆ ವ್ಯಾಪಾರ ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ಟು ಜಾಗ ಬಿಡಿಸಿ ಆ ಜಾಗದಲ್ಲಿ ನಮ್ಮ ಒಂದು ಕಂಪ್ನಿಯಿಂದ ಒಂದು ಬಸ್ ನಿಲ್ದಾಣ ಮಾಡಿಸಿದ್ದೀವಿ. ಇದು ಯಾವುದೇ ಗ್ರಾಮ ಪಂಚಾಯಿತಿ ಅಂತ ಅಲ್ಲ, ದುಡ್ಡು ಇದು ಸ್ವಂತವಾಗಿ ನನ್ನ ಕಡೆಯಿಂದ ಆ ಊರಿಗೆ ಒಂದು ಕೊಡುಗೆ ಅಂತೇಳಿ ನಾನು ಮತ್ತು ನನ್ನ ಸದಸ್ಯರುಗಳೆಲ್ಲ ಸೇರಿ ನಾವು ಮಾಡಿಕೊಟ್ಟಿದ್ದೀವಿ. ಎಲ್ಲ ಸಾರ್ವಜನಿಕರು ಅನುಕೂಲ ಆಗಲಿ. ಡಾಕ್ಯುಮೆಂಟ್ಸ್ ಅಂದರೆ ಅರ್ಥ ಆಗಲಿಲ್ಲ ಏನಂತ. ಈಗ ಎಲ್ಲರದು ಬರ್ತಾ ಇದೆ. ಕೆಲವ್ರದ್ದು ಏನಾಗಿರುತ್ತೆ, ಅವರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿರ್ತಾರೆ, ಅಂದರೆ ಅವ್ರ ಮಕ್ಕಳಾಗಿರ್ತಾರೆ. ಆ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆದಾಗ ಏನೋ ಅವ್ರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇದು ಮಾಡಿರ್ತಾರೆ, ಅದ್ರಲ್ಲಿ ಕನೆಕ್ಟಿವಿಟಿ ಲಿಂಕ್ ಆದಾಗ ಏನಾಗುತ್ತೆ, ಬರೋರ್ಗೂ ನಿಂತೋಗುತ್ತೆ. ಯಾವುದೋ ಒಂದು ಜಮೀನು ಮಾರಿರ್ತಾರೆ, ಅದಕ್ಕೆ TDS ಕಟ್ಟಿರ್ತಾರೆ. TDS ಕಟ್ಟಿದ ತಕ್ಷಣ ಏನಾಗುತ್ತೆ, ಆ ಅಮೌಂಟ್ನ ನಿಂತ್ಕೊಳ್ಳುತ್ತೆ. ಅಲ್ಲಿ ಹೇಗಾದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ, ಅಲ್ಲಿ ಹೋದ ತಕ್ಷಣ ಇವ್ರು ಈ ಮಟ್ಟಕ್ಕೆ ಟರ್ನ್ ಓವರ್ ಇತ್ತು ಅಂದಮೇಲೆ ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ಜಮೀನು ಮಾರಿದಿರ್ಬೋದು ಇನ್ನೊಂದು. ಆ ಉದ್ದೇಶದಲ್ಲಿ ಕೆಲವರಂದ್ರೇನೋ ಒಂದು ಅಕ್ಕಿ ಕಾಳಷ್ಟು ಜನಕ್ಕೆ ತೊಂದರೆ ಆಗಿದೆ. ಅದು ಆ ಉದ್ದೇಶದಿಂದ. ಮಿಕ್ಕವ್ರಿಗೆಲ್ಲ ಬರ್ತಾಯಿದೆ. ಒಂದು ತಿಂಗಳು ಮಿಸ್ ಆದರೆ 2ನೇ ತಿಂಗಳು 3ನೇ ತಿಂಗಳು ಎಲ್ಲ ಆಗ್ತಾಯಿದ್ದಾರೆ. ಸರ್ಕಾರದಿಂದ ಏನು ಯೋಜನೆಗಳು ಕೊಟ್ಟಾರೋ ಅದು ಪೂರ್ಣವಾಗಿ ನಡೀತಾನೆ ಇದೆ. ರೇಷನ್ ಇರ್ಬೋದು, ಭಾಗ್ಯಲಕ್ಷ್ಮಿನದು, ಭಾಗ್ಯ ಜ್ಯೋತಿ ಇರ್ಬೋದು, ಪ್ರತಿಯೊಂದು ನಡೀತಾ ಇದೆ. ಕೇಳಿದ್ರು ನಮ್ಮ ಮಂದಿ ಇಲ್ಲ ಅಂತ ಹೇಳಲ್ಲ. ಕೇಳಿದ್ಕೆಲ್ಲ ಚೆನ್ನಾಗಿ ಸ್ಪಂದಿಸಿ ನಮ್ಮ ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಅವ್ರ ಋಣ ಅಂತೂ ನಾವು ಯಾವತ್ತೂ ತೀರ್ಸೋಕ್ಕಲ್ಲ. ಅವರಂತ ಬಡಪರ ಅಧ್ಯಕ್ಷರು, ಬಡವ್ರ ಬಗ್ಗೆ ಕಾಳಜಿ ಇರೋ ಅಧ್ಯಕ್ಷರು ನಮ್ಮ ಇಷ್ಟಲ್ಲಿ ನಾನು ನೋಡಿಲ್ಲ ಅಷ್ಟೇ.